ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲರಿಗೂ ಆ ಶುಭ ದಿನವನ್ನು ಕೋರುತ್ತಾ, ಈ ದಿನ ಎಲ್ಲರೂ ಈ ಒಂದು ಜಾಥಾದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಮಾನ್ಯ ತಹಶೀಲ್ದಾರ್ ಸರ್ ಅವರೇ, ಅದೇ ರೀತಿ PI ಸರ್ ಅವರೇ, ನಮ್ಮ ವಕೀಲರ ಸಂಘದ ಅಧ್ಯಕ್ಷರೇ, ನಮ್ಮ ಈ ಒಂದು ವಕೀಲರ ಸಂಘದ ಸರ್ವ ಸದಸ್ಯರೇ, ನಮ್ಮ ನ್ಯಾಯಾಂಗ ಸಿಬ್ಬಂದಿಗಳೇ ಹಾಗೂ ಆಶಾ ಕಾರ್ಯಕರ್ತೆಯೇ, THO ಸಾಹೇಬ್ರೆ, CDPO ಸರ್ ಅವರೇ ಹಾಗೂ ಮುದ್ದು ಮಕ್ಕಳೇ, ಈ ದಿನ ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೇನೆ ನಮ್ಮ ಏನು ಎರಡನೇ ಮಹಾಯುದ್ಧ ನಡೀತು ನಮ್ಗೆ ಗೊತ್ತಿರೋ ಹಾಗೆ. ಸೊ ಆ ಒಂದು ಎರಡನೇ ಮಹಾಯುದ್ಧದಲ್ಲಿ ಆಗಿರುವಂತಹ ಏನು ದುರ್ಘಟನೆ ಇತ್ತು, ಸಾವು ನೋವು ಇತ್ತು, ಅದೆಲ್ಲನೂ ಕೂಡ ಮೆಟ್ಟಿ ನಿಲ್ಬೇಕು, ಅದಕ್ಕೆಲ್ಲ ಒಂದು ಪರಿಹಾರವನ್ನ ಕಂಡ್ಕೋಬೇಕು ಅಂತ ಹೇಳಿ ಏನು ವಿಶ್ವಸಂಸ್ಥೆ ಸ್ಥಾಪನೆ ಆಯ್ತು. ಸೊ ಆ ವಿಶ್ವಸಂಸ್ಥೆ ಸ್ಥಾಪನೆಯಾಗಿ ಈ ಒಂದು ಮಾನವ ಹಕ್ಕುಗಳ ರಕ್ಷಣೆಗೆ ಕೂಡ ಪ್ರಾಮುಖ್ಯತೆ ಕೊಟ್ಟು ಈ ಒಂದು ದಿನವನ್ನ ಅವರು ಏನು ಮಾನವ ಹಕ್ಕುಗಳ ಸಂರಕ್ಷಣೆಗೆ ಏನು ನಿಯಮಗಳನ್ನ ರೂಪಿಸಿದ್ರು ಅದನ್ನ ಅಂಗೀಕಾರ ಮಾಡಿ ಈ ಒಂದು ದಿನವನ್ನ ವಿಶ್ವ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡ್ಲಿಕ್ಕೆ ಮೊದಲು ಪ್ರಾರಂಭವಾಯಿತು. ಸೊ ಅದರಂತೆ ಈಗ ನಾವು ಈ ದಿನ ಮುಂದುವರೆದಂತೆ ಏನಿದೆ ನಮ್ಮ ವಿಶ್ವಸಂಸ್ಥೆಯ ಕೆಲವೊಂದು ಏನು ನಿಯಮಗಳನ್ನ ನಾವು ಅಳವಡಿಸಿಕೊಂಡು ನಮ್ಮ ಭಾರತದ ಸಂವಿಧಾನ ಏನಿದೆ ಇದು ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮಗೆ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಎರಡನ್ನೂ ಕೂಡ ಕೊಟ್ಟು ನಾವು ಮಾನವ ಸಮಾಜದಲ್ಲಿ ನಿಯಮಗಳನ್ನ ಪಾಲಿಸ್ತಾ ಏನು ಪ್ರತಿಯೊಬ್ಬರ ಹಕ್ಕುಗಳಿಗೂ ಕೂಡ ಧಕ್ಕೆ ತರದಂತೆ ನಾವು ನಮ್ಮ ಜೀವನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಏನು ಮೌಲ್ಯಗಳನ್ನ ನಾವು ಕೊಟ್ಟಿದ್ದಾರೆ ಸಂವಿಧಾನ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ದಿನ ನಾವು ಈ ಒಂದು ಜಾಥಾವನ್ನ ಏರ್ಪಡಿಸಿ ಎಲ್ಲರಲ್ಲೂ ಕೂಡ ಈ ಒಂದು ಮಾನವ ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಒಂದು ಮಾತಿದೆ, ಏನಾದರೂ ಆಗು ಮೊದಲು ಮಾನವನಾಗು ಅಂತ. ಮಾನವನಾಗು ಅಂದ್ರೆ ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಂಡು ನಾವು ಈ ಒಂದು ಮಾನವ ಸಮಾಜದಲ್ಲಿ ಏನು ನಿಯಮಗಳಿದೆ ಆ ನಿಯಮಗಳನ್ನ ಪಾಲಿಸ್ತಾ ನಮ್ಮ ಹಕ್ಕುಗಳನ್ನ ಕೂಡ ಪಡ್ಕೊಂಡು ಸಹಬಾಳ್ವೆಯಿಂದ ನಾವು ಬದುಕಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ರು ಕೂಡ ಈ ಒಂದು ಏನಂದ್ರೆ ಮಾನವೀಯ ಮೌಲ್ಯ, ಮಾನವೀಯತೆ ಇದು ತುಂಬಾ ದೊಡ್ಡ ವರ್ಡ್. ಇದನ್ನ ನಾವು ಇಡೀ ಜೀವನದಲ್ಲಿ ಪ್ರತಿಯೊಬ್ರು ಕೂಡ ಪಾಲಿಸ್ಕೊಂಡು ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಂಡು ಇನ್ನೊಬ್ಬರ ಹಕ್ಕಿಗೆ ಚ್ಯುತಿ ಬರದಂತೆ ಜೀವನ ಮಾಡೋಣ ಅಂತ ಹೇಳ್ತಾ ಈ ಒಂದು ಜಾಥವನ್ನ ಎಲ್ಲರೂ ನಾವು ಸಕ್ಸಸ್ಫುಲ್ ಆಗಿ ನಡ್ಸೋಣ ಅಂತ ಕೇಳ್ಕೊತಾ ನಾನು 2 ಮಾತು ಮುಗಿಸ್ತೀನಿ.